ಫ್ರೀ ಫೈರ್ಗಿಂತ ಮೊದಲು ಬಿಜಿಎಂಐಗಿಂತ ಮೊದಲು ಭಾರತದಲ್ಲಿ ಒಂದು ಗೇಮ್ ಸಂಚಲನ ಮೂಡಿಸಿತ್ತು. ಒಂದು ಗೇಮ್ ಟೀ ಅಂಗಡಿಗಳನ್ನು ವಾರ್ ರೂಮ್ಗಳಾಗಿ ಬದಲಾಯಿಸಿತು. ಮೊಬೈಲ್ ಫೋನ್ಗಳನ್ನು ಬ್ಯಾಟಲ್ ಗ್ರೌಂಡ್ಗಳಾಗಿ ಬದಲಾಯಿಸಿತು. ಅದೇ ಪಬ್ಜಿ ಕತೆ. ಅದು ಹೇಗೆ ಹುಟ್ಟಿತು, ಭಾರತದಲ್ಲಿ ಅತಿದೊಡ್ಡ ಗೇಮಿಂಗ್ ಕ್ರಾಂತಿಯಾಗಿದ್ದು ಹೇಗೆ ಅನ್ನೋದರ ಬಗ್ಗೆ ಈ ವಿಡಿಯೋದಲ್ಲಿ ಮಾತನಾಡೋಣ. ಈ ಕತೆ ಶುರುವಾಗಿದ್ದು ಭಾರತದಲ್ಲ, ಐರ್ಲೆಂಡ್ನಲ್ಲಿ. ಒಬ್ಬ ಸಾಧಾರಣ ಡಿಸೈನರ್ ಮತ್ತು ಫೋಟೋಗ್ರಾಫರ್ ಆದ ಬ್ರೆಂಡನ್ ಗ್ರೀನ್ ಎಂಬ ವ್ಯಕ್ತಿಗೆ ಸರ್ವೈವಲ್ ಗೇಮ್ಸ್ ಅಂದರೆ ತುಂಬ ಇಷ್ಟವಿತ್ತು. ಅವರು ಆರ್ಮಾ 2 ಅನ್ನೋ ಮಿಲಿಟರಿ ಸಿಮ್ಯುಲೇಷನ್ ಗೇಮ್ಗೆ ಒಂದು ಕಸ್ಟಮ್ ಮೋಡ್ ತಯಾರು ಮಾಡಿದ್ದರು. ಆ ಗೇಮ್ ರೂಲ್ ಸಿಂಪಲ್, 100 ಜನ ಇಳಿತಾರೆ, ಕೊನೆಗೆ ಒಬ್ಬರೇ ಗೆಲ್ತಾರೆ. ಆ ಮೋಡ್ ಮುಂದೆ ಪಬ್ಜಿಗೆ ಬುನಾದಿಯಾಯಿತು. ಕೊರಿಯನ್ ಗೇಮಿಂಗ್ ಕಂಪನಿ ಬ್ಲೂ ಹೋಲ್ ಇದರಲ್ಲಿದ್ದ ಮ್ಯಾಜಿಕ್ ನೋಡಿ ಬ್ರೆಂಡನ್ ಅವರನ್ನು ಸಂಪರ್ಕಿಸಿತು. ಇದನ್ನು ಪೂರ್ತಿ ಗೇಮ್ ಆಗಿ ಬದಲಾಯಿಸಲು ಅವರ ಜೊತೆ ಕೆಲಸ ಮಾಡಲು ಆಹ್ವಾನಿಸಿತು. 2017ರಲ್ಲಿ ಪ್ರಪಂಚ ಮೊದಲ ಬಾರಿಗೆ ಇದನ್ನು ನೋಡಿತು. ಪ್ಲೇಯರ್ ಅನ್ನೋನ್ ಬ್ಯಾಟಲ್ ಗ್ರೌಂಡ್ಸ್ ಅಥವಾ ಪಬ್ಜಿ. ಗೇಮರ್ಸ್ ಹುಚ್ಚರಾದರು. ಯೂಟ್ಯೂಬ್ ಆಗಲಿ, ಯಾವುದೇ ಸೋಷಿಯಲ್ ಮೀಡಿಯಾ ಆಗಲಿ, ಎಲ್ಲೆಡೆ ಪಬ್ಜಿ ಮಾತ್ರ ಇತ್ತು. ಆದರೆ ಭಾರತದಲ್ಲಿ ನಿಜವಾದ ಕ್ರಾಂತಿಯಾಗಿದ್ದು ಪಬ್ಜಿ ಮೊಬೈಲ್ ಬಂದಾಗ. ದುಬಾರಿ PC ಬೇಕಾಗಿರಲಿಲ್ಲ. ಒಂದು ಬಜೆಟ್ ಫೋನ್ ಮತ್ತು ಡೇಟಾ ಪ್ಯಾಕ್ ಇದ್ದರೆ ಸಾಕು. ಯುವಕರಿಗೆ ಪಬ್ಜಿ ಕೇವಲ ಒಂದು ಗೇಮ್ ಆಗಿರಲಿಲ್ಲ, ಅದು ಒಂದು ಎಮೋಷನ್ ಆಗಿಬಿಟ್ಟಿತ್ತು. ಸ್ಕೂಲ್ ನಂತರ, ಕೆಲಸದ ನಂತರ, ಟೀ ನಂತರ ಒಂದು ಮ್ಯಾಚ್, ಆಮೇಲೆ ಇನ್ನೊಂದು ಮ್ಯಾಚ್. ಅಷ್ಟೇ ಅಲ್ಲ, ಮತ್ತೆ ಆಡ್ತಿದ್ರು. ಪಬ್ಜಿ ಭಾರತದಲ್ಲಿ ಯಾಕೆ ಇಷ್ಟೊಂದು ದೊಡ್ಡದಾಯಿತು? ಯಾಕಂದರೆ ಅದು ಜನರನ್ನು ಬೆಸೆಯಿತು. ದೆಹಲಿಯಲ್ಲಿರುವ ಫ್ರೆಂಡ್ಸ್ ಚೆನ್ನೈನಲ್ಲಿರುವ ಕಸಿನ್ ಜೊತೆ ಟೀಮ್ ಆಗಬಹುದಿತ್ತು. ಬೆಂಗಳೂರಿನ ಸ್ಟೂಡೆಂಟ್ ಪಾಟ್ನಾದಲ್ಲಿರುವ ಫ್ರೆಂಡ್ ಜೊತೆ ಸ್ನೈಪ್ ಮಾಡಬಹುದಾಗಿತ್ತು. ಇದು ಫ್ರೀ, ಫಾಸ್ಟ್ ಮತ್ತು ಫುಲ್ ದೇಶಿ ಎನರ್ಜಿಯಿಂದ ತುಂಬಿತ್ತು. ವಾಯ್ಸ್ ಚಾಟ್ಗಳಲ್ಲಿ ಯಾವಾಗಲೂ ಹೀಗೆ ಕೇಳಿಸ್ತಿತ್ತು: ಹೀಲ್ ಕರ್ ಬಾಯ್, ಎನಿಮಿಯ ಹೆಡ್, ಪ್ಯಾನ್ ತಗೊಂಡು ರಶ್ ಮಾಡು. ಪಬ್ಜಿ ನಮಗೆ ಹೀರೋಗಳನ್ನು ಕೊಡ್ತು, ಕ್ಲಾನ್ಗಳನ್ನು ಕೊಡ್ತು, ಲೆಜೆಂಡ್ಗಳನ್ನು ಸೃಷ್ಟಿಸಿತು. ಅದಲ್ಲದೆ ಆ ಐಕಾನಿಕ್ ಲೈನ್, ವಿನ್ನರ್ ವಿನ್ನರ್ ಚಿಕನ್ ಡಿನ್ನರ್. ಆದರೆ ಆಮೇಲೆ ಒಂದು ಶಾಕ್ ಎದುರಾಯಿತು. 2020ರಲ್ಲಿ ಡಾಟಾ ಪ್ರೈವಸಿ ಕಾರಣಗಳಿಂದಾಗಿ ಭಾರತದಲ್ಲಿ ಪಬ್ಜಿ ಬ್ಯಾನ್ ಆಯಿತು. ಮಿಲಿಯನ್ ಗಟ್ಟಲೆ ಆಟಗಾರರು ಶಾಕ್ ಆದರು. ಲೈವ್ ಸ್ಟ್ರೀಮ್ಗಳು ಮೂಕವಾದವು. ಆದರೆ ಪಬ್ಜಿ ಅಷ್ಟು ಸುಲಭವಾಗಿ ನಿಲ್ಲಲಿಲ್ಲ. ಅದು BGMI ಬ್ಯಾಟಲ್ ಗ್ರೌಂಡ್ ಮೊಬೈಲ್ ಇಂಡಿಯಾ ಆಗಿ ಮರಳಿ ಬಂತು. ಅದೇ ಗೇಮ್ ಪ್ಲೇ, ಅದೇ ಥ್ರಿಲ್, ಆದರೆ ಈಗ ಪ್ರತ್ಯೇಕವಾಗಿ ಭಾರತಕ್ಕಾಗಿ. ಟೂರ್ನಿಮೆಂಟ್ಗಳು ಮರಳಿ ಬಂದವು. ಫ್ಯಾನ್ಸ್ ಮತ್ತೆ ಕನೆಕ್ಟ್ ಆದರು. ಚಿಕನ್ ಡಿನ್ನರ್ ಮತ್ತೆ ಎಲ್ಲರಿಗೂ ಸಿಗೋಕ್ಕೆ ಶುರುವಾಯಿತು. ಒಂದು ಸಣ್ಣ ಐರಿಷ್ ಊರಿನಿಂದ ಶುರುವಾಗಿ ಪಬ್ಜಿ ಕೋಟ್ಯಾಂತರ ಭಾರತೀಯರ ಕೈಯಲ್ಲಿ ಒಂದು ಕ್ರಾಂತಿಯಾಯಿತು. ಇದು ಬರೀ ಗೇಮ್ ಆಗಿರಲಿಲ್ಲ, ಒಂದು ಭಾವನೆಯಾಯಿತು. ಇದು ನಮಗೆ ನಗು, ಕೋಪ, ಟೀಮ್ ವರ್ಕ್ ಮತ್ತೆ ಮರೆಯಲಾಗದ ನೆನಪುಗಳನ್ನು ನೀಡಿದೆ. ನೀವು ಎಂದಾದರೂ ಗೋಧಿ ಹುಲ್ಲಿನಲ್ಲಿ ತೆವಳಿಕೊಂಡು ಹೋಗಿದ್ರೆ, ಪ್ಯಾನ್ ಹಿಡ್ಕೊಂಡು ರಶ್ ಮಾಡಿದ್ರೆ, ಅಥವಾ ಕೊನೆಯ ಸರ್ಕಲ್ನಲ್ಲಿ ಬತ್ಕುಳಿದಿದ್ರೆ ನಿಮಗೆ ನನ್ನ ಮಾತು ಅರ್ಥವಾಗುತ್ತೆ. ನಿಮ್ಮ ಫೇವ್ರೆಟ್ ಪಬ್ಜಿ ಮೆಮೊರಿಯನ್ನು ಕೆಳಗೆ ಕಮೆಂಟ್ ಮಾಡಿ. ಇಂತಹ ಇನ್ನೂ ಹೆಚ್ಚಿನ ವಿಡಿಯೋಗಳು ಬೇಕೆಂದರೆ ಈ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಮೋಹನ್ ಟಾಕ್ಸ್ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್.